ನನಗೆ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ಗೊತ್ತೇ ಇಲ್ಲ. ಹಾಗೆ ಇವತ್ತಿನವರೆಗೂ ನಾನು ಎಕ್ಸಸೈಸೇ ಮಾಡಿಲ್ಲ. ಬಟ್ ಆದರೂ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಯಾವ ಥರ ಎಕ್ಸಸೈಸ್ ಮಾಡ್ಬೋದು ಅಂತ ನನಗೆ ತುಂಬ ಜನ ಮೆಸೇಜ್ ಕೇಳ್ತಾ ಇದ್ರಿ. ಸೊ ನಾನು ನಿಮಗೆ ಕೊಡುವಂತಹ ಒನ್ ಆಫ್ ದಿ ಬೆಸ್ಟ್ ರೆಕಮೆಂಡೇಶನ್ ಅಂತಂದರೆ ನೀವು ಎವ್ರಿ ಡೇ 10,000 ಹೆಜ್ಜೆನ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ನೀವು ಮನೇನಾಗಲಿ ಹೊರಗಡೆ ಆಗಲಿ ಕೆಲಸ ಮಾಡ್ತಾನೆ ನೀವು ನಿಮ್ಮ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರಿ ನೀವು ಯಾವ ಥರ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತಿದ್ದೀರಾ ಅಂತ. ಸೊ ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆವಾಗ ನಾನು ವಾಚಲ್ಲಿ ಟೈಮರ್ ಇಟ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ವಾಕ್ ಮಾಡ್ತಾ ಇರ್ತೀನಿ. ಹಾಗೆ ನಾವು ಪ್ರತಿ ಮೀಲ್ ಆದ ತಕ್ಷಣ ಒಂದು 10 ನಿಮಿಷ ವಾಕ್ ಮಾಡಿದ್ರೆ ಅದು ನಮ್ಮ ಗ್ಲೂಕೋಸ್ ಸ್ಪೈಕ್ ಆಗೋದನ್ನ ತಡೆಯುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಕೂಡ ನಾನು ಇತ್ತೀಚೆಗೆ ಟ್ರೈ ಮಾಡ್ತಾ ಇದ್ದೀನಿ. ಎವ್ರಿ ಮೀಲ್ ಆದ ತಕ್ಷಣ ನಾನು ಒಂದು 10 ನಿಮಿಷ ವಾಕ್ ಮಾಡ್ತೀನಿ. ಹಾಗೆ ನಾನು ಇವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೂಡ ಮಾಡ್ತಾ ಇರೋದ್ರಿಂದ ನನ್ನ ಆಫೀಸ್ ಟೈಮಿಂಗ್ಗೆ, ನನ್ನ ಸ್ಲೀಪ್ ರೂಟೀನ್ಗೆ ಅದೆಲ್ಲ ಇವಾಗ ಅಡ್ಜಸ್ಟ್ ಆಗ್ತಾ ಇದೆ. ಹಾಗೆ ಬೆಳಗ್ಗೆಯಿಂದ ಎಷ್ಟಾಗುತ್ತೆ ಅಷ್ಟು ನಡೆದ್ಬಿಟ್ಟು ರಾತ್ರಿ ಆಫೀಸ್ ಎಲ್ಲ ಮುಗಿದ ತಕ್ಷಣ ನಾನು ಕೆಳಗಡೆ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ ಹತ್ರ, ನನ್ನ ಫ್ಯಾಮಿಲಿ ಹತ್ರ ಮಾತಾಡ್ತಾ, ಅಥವಾ ಯಾರು ಇಲ್ಲ ಅಂದ್ರೆ ಹಾಡಾದ್ರೂ ಕೇಳ್ತಾ, ನನ್ನ ಪಾಡಿಗೆ ನಾನೇ ಸಾಂಗ್ಸ್ ಕೇಳ್ತಾ, ಡ್ಯಾನ್ಸ್ ಮಾಡ್ತಾ, ಹೇಗಾದ್ರೂ ಮಾಡಿ ನಾನು ಒಂದು 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗೆ 10,000 ಹೆಜ್ಜೆ ನಡೆಯೋದ್ರಿಂದ ನಾವು ಕಂಟಿನ್ಯೂಸ್ ಆಗಿ ಡೆಸ್ಕ್ ಮುಂದೆ ಕೂಡ ಅವಶ್ಯಕತೆನೂ ಇರುವುದಿಲ್ಲ. ಹಾಗೆ ಇದು ನಮ್ಮನ್ನ ತುಂಬಾ ಆಕ್ಟಿವ್ ಆಗಿ ಕೂಡ ಇರುತ್ತೆ. ಹಾಗೆ ನೀವು ನೋಡಬಹುದು ಎವ್ರಿ ಡೇ ಅರೌಂಡ್ 400 ಕ್ಯಾಲರೀಸ್ನ ನಾನು ಬರ್ನ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ.